ನಾವು ಕಮ್ಮಿಂಗ್ ಟು ದ ನೆಕ್ಸ್ಟ್ ಬಿಗ್ಗೆಸ್ಟ್ ಒಂದು ಚೇತನನೇ ಅಫ್ಕೋರ್ಸ್ ಅಪ್ಪು ಅವರು. ಅವ್ರ ಜೊತೆಗೆ ಐ ಆಮ್ ಶೋರ್ ನ್ಯಾಷನಲ್ ಅವಾರ್ಡ್ ಅಂತೆಲ್ಲ ಬಂದಾಗ ಅವರು ಒಂದು ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿರೋದು, ಇದು ಆಚೆ ಕಡೆ ಪ್ರಪಂಚಕ್ಕಾದರೆ ನೀವು ಕೂಡ ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿರೋವಂಥ, ಅಂದರೆ ಒಂದು ಫ್ಯಾಮಿಲಿನಲ್ಲಿ ಈ ಥರ ಅಚೀವರ್ಸ್ ಒಂದಾದರೆ ಆ್ಯಸ್ ಕಸಿನ್ಸ್ ಹೌ ಆರ್ ಯು ಆಲ್? ಐ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಅಪ್ಪು ಅವರು. ಅವ್ರನ್ನ ನನ್ನ ಕಂಡ್ರೆ ಒಂಥರ ಪ್ರೀತಿ ಅವ್ರಿಗೆ. ತುಂಬ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ರಜಾ ಗೀಜ ಅಂತ ಬಂದಾಗ ಅವ್ರು ಚೆನ್ನೈಗೆ ಹೋಗಬೇಕು ಅಂದಾಗ ಸೀದಾ ಮನೆಗೆ ಬಂದು ನಮ್ಮ ದೊಡ್ಡತ್ತೆ ಹೇಳ್ಬಿಡೋರು ನಮ್ಮ ಅಪ್ಪಾಜಿಗೆ, ಕಳಿಸ್ಬಿಡು ರಾಗುನ ಅಂತ. ಸೊ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದಕ್ಕಿಂತ ಹೆಚ್ಚು ಅವ್ರಗಳ ಜೊತೆನೇ ಇದ್ದೀನಿ, ಅಪ್ಪು ಅವ್ರ ಜೊತೆ, ಆಮೇಲೆ ನಮ್ಮ ಬೇರೆ ಕಸಿನ್ಸ್ ಜೊತೆ. ಸೊ ಈಗ ಹೊರಗಡೆನೇ ಇದ್ದಿದ್ದು. ಆದರೆ ಅಪ್ಪು ಅವ್ರ ಜೊತೆ ಇದ್ದಿದ್ದ ಟೈಮು ಮೆಡ್ರಾಸಲ್ಲಿ ಬೆಳಗ್ಗೆ ಬೀಚ್ ಹತ್ರ ಹೋಗೋದು, ಆವಾಗ ಅಪ್ಪು ಅವರು ಒಂದಷ್ಟು ಪ್ರಾಕ್ಟೀಸ್ಗಳು ಮಾಡೋದು, ದೊಡ್ಡತ್ತೆ ದೊಡ್ಡ ಮನೆಯವ್ರು ವಾಕಿಂಗ್ ಮಾಡೋದು, ಆಮೇಲೆ ಮನೆಗೆ ಬರೋದು, ಮನೆಯಿಂದ ಚೆನ್ನಾಗಿ ತಿನ್ನಿಸೋರು ಅಪ್ಪು. ಹಿ ವಾಸ್ ಅಮೇಝಿಂಗ್ ಫುಡಿ. ಅಂದರೆ ಭಾಳ ತುಂಬ ಇಷ್ಟಪಟ್ಟು ತಿಂತಾರೆ, ಪೂರ್ತಿ ತಿಂತಾರೆ. ಈಗ ನಾನು ಹೆಂಗೆ ಅಂದರೆ ಕಣ್ಣು ಬೇಕು ಅನ್ನತ್ತೆ, ಹೊಟ್ಟೆ ಸಾಕು ಅನ್ನತ್ತೆ, ಆ ಥರ ಭಾಳ ಡಿಸಿಪ್ಲಿನ್ಡಾಗಿ ತಿನ್ನಿಸ್ತಾ ಇದ್ದೆ ನಾನು. ಅವ್ರಿಗೆ ಹೆದರ್ಕೊಂಡು ತಿಂತಾಯಿದ್ದೆ ನಾನು, ವೇಸ್ಟ್ ಮಾಡೋಂಗಿಲ್ಲ ಅಂತ. ಆ್ಯಂಡ್ ನನಗೆ ವೆಸ್ಟರ್ನ್ ಮ್ಯೂಸಿಕ್ನ ಇಂಟ್ರೊಡ್ಯೂಸ್ ಮಾಡಿದ್ದವರು, ಮೈಕಲ್ ಜಾಕ್ಸನ್ ಅಂದರೆ ಏನು ಯಾರು ಅಂತ ಹೇಳಿದ್ದವರು, ಫುಟ್ಬಾಲ್ ಹೇಳ್ಕೊಟ್ಟಿದ್ದವರು, ಸೈಕಲ್ ಓಡಿಸೋದು ಹೇಳ್ಕೊಟ್ಟಿದ್ದವರು, ವಿಡಿಯೋ ಗೇಮ್ ಹೇಳ್ಕೊಟ್ಟಿದ್ದವರು. ಸೊ ನನಗೊಂಥರ ಸ್ಕೂಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೂಲ್ ಸ್ಕೂಲ್, ಅಬ್ಸಲ್ಯೂಟ್ಲಿ ಕೂಲ್ ಸ್ಕೂಲ್. ಆಮೇಲೆ ಅಪ್ಪು ಹಿ ವಾಸ್ ಪ್ಯಾಂಪರ್ಡ್, ಬೇಸಿಕಲಿ ಹಿ ವಾಸ್ ಪ್ಯಾಂಪರ್ಡ್ ಬೈ ಮೈ ಫಾದರ್ ಆಲ್ಸೋ. ಅವ್ರಿಗೆ ಅಪ್ಪಾಜಿನ ಕಂಡ್ರೆ ಒಂಥರ ಪ್ರೀತಿ ಅವ್ರಿಗೆ. ಅಲ್ಲಿ ಈಗ ದೊಡ್ಡತೇನಾರು ಇಲ್ಲ ಅಂದರೆ ಟಕ್ಕಂದು ನಮ್ಮ ಅಪ್ಪಾಜಿ ಹತ್ರ ಬರೋರು, ಮಾಮ ಹಿಂಗೆ ಮಾಮ ಹಂಗೆ ಮಾಮ, ಸುಮ್ಮನೆ ನಾನು ಮಾಡ್ತೀನಿ ಅಂತ. ಆಮೇಲೆ ಅಪ್ಪಾಜಿ ಅವ್ರಿಗೆ ಹೆಂಗೋ ಹಾಂ. ಬಟ್ ಅದ್ರ ಜೊತೆಗೇ ಹಿ ಹ್ಯಾಡ್ ಒನ್ ಡಿಸಿಪ್ಲಿನ್. ಈ ಎಕ್ಸಸೈಸ್ ಮಾಡೋದಾಗಲಿ, ಆಮೇಲೆ ಸ್ಪೋರ್ಟ್ಸ್ ವಿಚಾರದಲ್ಲಾಗಲಿ, ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದಾಗಲಿ, ಈ ಎಲ್ಲ ವಿಚಾರದಲ್ಲೂ ಹಿ ವಾಸ್ ಆಲ್ಸೋ ಅ ಸೀಕರ್. ಇವತ್ತು ಎಷ್ಟೋ ಜನ ಮೆಸೇಜ್ ಹಾಕ್ತಾರೆ, ಬಿಕಾಸ್ ಪ್ರತಿ ಸತಿ ಈ ಥರ ವಿಡಿಯೋಗಳು ಆಚೆಗೆ ಬಿಟ್ಟಾಗ ಈ ಚೇರಲ್ಲಿ ನೆಕ್ಸ್ಟ್ ಅವ್ರನ್ನ ನೋಡಬೇಕು ಇವ್ರನ್ನ ನೋಡ್ಬೇಕಂತ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಗೊತ್ತಾ, ಅಪ್ಪು ಅವ್ರು ಇರಬೇಕಿತ್ತು ಇವತ್ತು ಈ ಥರ ಒಂದು ಮಾತಿಗೆ ಇಳಿಯೋಕೆ ಅವ್ರನ್ನ ಅಂತಾರೆ. ಸೊ ಅವರ ರೆಪ್ರೆಸೆಂಟೇಷನ್ ಒಂದಷ್ಟು ವಿಚಾರದಲ್ಲಿ ಇವತ್ತೆಲ್ಲ ನೀವುಗಳೇ, ಯಾಕಂದರೆ ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿ ಅವ್ರು ಏನು ಅನ್ನೋದನ್ನು ನಾವು ನಿಮ್ಮ ಮೂಲಕ ನಾವು ನೋಡ್ತಾ ಇದ್ದೀವಿ ಇವತ್ತು. ತುಂಬ ಕಲ್ತಿದ್ದೀನಿ ರಶ್ಮಿ, ತುಂಬ ಕಲ್ತಿದ್ದೀನಿ ಅಪ್ಪು ಅವರಿಂದ. ಏನು ಕಲ್ತಿದ್ದೀನಿ ಅಂದರೆ, ಸುಮ್ಮನೆ ಕೂತ್ಕೋಬೇಡ, ಕೆಲಸ ಮಾಡ್ತಾಯಿರು. ನಮಗೆ ಏನಕ್ಕೆ ನನಗೆ ಇವಾಗಲೂ ಒಂದೊಂದು ಸಲ ಸುಮ್ಮನೆ ಮನೇಲಿ ಕೂತಾಗ ಆ ಯೋಚನೆ ಬಂದಾಗ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕೆ ಅಂದರೆ ಅವ್ರು ಯಾವಾಗಲೂ ಅಷ್ಟೇ, ಇದು ಮಾಡೋಣಮ್ಮ, ಅದು ಮಾಡೋಣಮ್ಮ, ಅದೊಂದು ಕೆಲಸ ಮಾಡೋಣ, ಇದೊಂದು ಹೊಸ ಥರ ಮಾಡೋಣಮ್ಮ, ನಿಂಗೆ ಹೇಳ್ತೀನಿ ರಾಗು, ನಾನು ಅಪ್ಪೂನು ಒಂದು ಫೋನ್ ಮಾಡಿ ಸಾಕು, ನಾನು ಬಂದುಬಿಡ್ತೀನಿ, ಅಲ್ಲಿ ವರ್ಕ್ ವಿತ್ ಯು ಇವನ್ ಇಲ್ಲ ಮಾಡೋಣ, ಹೇಳ್ತೀನಿ ಅಂತ. ಅಂದರೆ ಆ ಥರ ಪ್ರಿಪೇರ್ ಮಾಡ್ತಾ ಇದ್ರು ನಮ್ಮನ್ನ. ಇನ್ನೊಂದೇನೋ ಮಾಡೋಣ, ಮತ್ತೊಂದು ಮಾಡೋಣ, ಹೊಸ ಅವಕಾಶ, ಹೊಸ ಪ್ರಯತ್ನ ಅಂತ ಹೇಳಿದ್ರೆ ಅಯ್ಯೋಯ್ಯೋ ಒಂಥರ ಹುಚ್ಚರ ಥರ ಎಕ್ಸೈಟ್ ಆಗ್ಬಿಡ್ತಾಯಿದ್ರು. ಆ್ಯಂಡ್ ಯಾರು ಹೊಗಳೋದ್ರಲ್ಲೂ ಅಷ್ಟೇ ಎರಡನೇ ಸತಿ ಯೋಚನೆ ಮಾಡ್ತಾರೆ, ಚೌಕಾಸಿನೇ ಇಲ್ಲ ಅದರಲ್ಲಿ. ಎಷ್ಟು ಪ್ರೀತಿಯಿಂದ ಬಾಯಿ ತುಂಬ ಹೊಗಳೋರು, ಯಾರು ಏನೂ ನೋಡಿದೆ. ಐ ಥಿಂಕ್ ಐ ಹ್ಯಾವ್ ಶೇರ್ಡ್ ದಿಸ್, ಯಾವುದೋ ಒಂದು ವಿಡಿಯೋ ನೋಡಿದ್ರೆ ಸೌಂಡನ್ನ ಕಾಲ್ ಮಾಡಿಬಿಟ್ಟು ಇದು ಸಖತ್ತಾಗಿತ್ತು, ಬಾಯಿ ತುಂಬ ಹೊಗಳೋದು, ಅದನ್ನು ಬೆಂತಟ್ಟೋದು. ಅಂದರೆ ಅದನ್ನು ಮರೆ ಮಾಚ್ತಾನೇ ಇರಲಿಲ್ಲ. ಏನು ಡ್ಯೂ ಅಪ್ರಿಸಿಯೇಷನ್ ಹೋಗಬೇಕೋ ಅದು ಸೇರೋವರೆಗೂ ಬಿಡ್ತಿರ್ಲಿಲ್ಲ ಅವರು. ಅಂಥ ಅದು ದೊಡ್ಡ ಮಾಮನೂ ಹಾಗೆ ಇರ್ತರಂತೆ. ನನಗೆ ಇವ್ರು ಹೇಳ್ತಿರ್ತಾರಲ್ಲ, ನಮ್ಮ ರವಿಶಂಕರ್ ಗೌಡ ಸಿಲ್ಲಿಲಲ್ಲಿ ಎಲ್ಲ ನೋಡ್ತಾ ಇದ್ರಂತವ್ರು. ನೋಡಿದಾಗ ಅವ್ರು ಫೋನ್ ಮಾಡಿ ಮನೆಗೆ ಕರೆಸಿ ಊಟ ಮಾಡಿಸಿ ಅವ್ರಿಗೆ, ನಾವು ನಿಮ್ಮ ಫ್ಯಾನ್ ನಾನು ಅಂತ ಹೇಳೋರು. ಅಂದರೆ ಎಂಥ ಮಾತದು, ಅದು ಕೇಳೋರಿಗೆ ಒಂದು ಸೆಕೆಂಡ್ ಅವ್ರಿಗೆ ಒಂಥರ ಇದನ್ನ ಜಿಗಿಟ್ಕೋಬೇಕು ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅರ್ಥ ಆಗಬೇಕು, ಹೆಂಗಿರ್ಬೇಕು ಲೈಫಲ್ಲಿ, ಅಷ್ಟೇ, ಯಾವುದಕ್ಕೆ ವ್ಯಾಲ್ಯೂ ಕೊಡಬೇಕು, ಪ್ರೊಫೆಷ್ನಲ್ ಗೇನ್ಸು ಸಕ್ಸಸ್ಸನ್ನ ಪ್ರೊಫೆಷನ್ ಥರ ನೋಡಿ ಆ್ಯಸ್ ಎ ಹ್ಯೂಮನ್ ಹೆಂಗಿರಬೇಕು ಅಂತ, ಇವೆಲ್ಲ ನಮಗೊಂಥರ. ಇದೆಲ್ಲ ಫೌಂಡೇಶನ್ ಕರೆಕ್ಟ್ ಆಗಿತ್ತು ಅಂದರೆ ಬೇರೆ ಎಲ್ಲ ತಡ್ಕೋಬೋದು ನಾವು. ಪಡ್ಕೋಬೋದು ಅಂತ ಹೇಳ್ತಿಲ್ಲ, ತಡ್ಕೋಬೋದು.